ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕೆರ ಚಾನಲ್. ಇದು ವಾರದ ಮೊದಲನೇ ದಿನ ಸೋಮವಾರ. ಈ ವಾರ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ? ಒಳ್ಳೆಯದಾಗುತ್ತಾ ಇಲ್ವಾ? ಕೆಲವು ಸವಾಲುಗಳು ಬರಬಹುದಾ? ಅಥವಾ ಗಣೇಶ ಅವರು ನಿಮಗಾಗಿ ಯಾವುದಾದ್ರೂ ಒಂದು ಹೊಸ ಸೂಚನೆಯನ್ನು ಕೊಡ್ತಿದ್ದಾರಾ? ನೀವು ಈಗಾಗಲೇ ಯಾವುದಾದ್ರೂ ಕೆಲಸ ಆಗುತ್ತೋ ಇಲ್ವೋ ಅಂತ ಕಾಯ್ತಾ ಇದ್ದರೆ ಈ ವಾರದಲ್ಲಿ ಆ ಕೆಲಸ ಆಗುತ್ತೋ ಇಲ್ವೋ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ಆಗಿರೋ ರೀಡಿಂಗ್ ಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ರೀಡಿಂಗ್ ಯಾವುದೇ ಒಂದು ದಿನಕ್ಕೆ ಸಂಬಂಧಪಟ್ಟಿರೋದಿಲ್ಲ. ನೀವು ಯಾವ ದಿನ ನೋಡ್ತೀರೋ ಆ ಒಂದು ದಿನಕ್ಕೆ ಅನ್ವಯ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ಸ್ವಲ್ಪ ಸಮಯ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಂತರ ಗಣೇಶ ನಿಮ್ಮ ಇಷ್ಟ ದೈವ ಆಗಿದ್ದರೆ ಗಣೇಶ ಅವರನ್ನು, ಅಥವಾ ನಿಮ್ಮ ಇಷ್ಟ ದೇವರು ಬೇರೆ ಯಾರಾದರೂ ಅವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲ ಯೂನಿವರ್ಸನ್ನು ಕುರಿತು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ಯಾವುದು ನಿಮಗೆ ತುಂಬಾ ಆಕರ್ಷಕ ಅನಿಸುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ವಾರ ತುಂಬಾ ಒಳ್ಳೆಯದಾಗೋ ಸೂಚನೆಗಳು ಕಾಣಿಸ್ತಾ ಇದೆ. ನೀವು ಯಾವುದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಯಾರಿಗಾದರೂ ದುಡ್ಡು ಕೊಟ್ಟರು, ಎಲ್ಲದೂ ಒಂದು ಪ್ರೀತಿ ಆಗಿರ್ಬೋದು, ಏನೇ ನೀವು ಮಾಡಿದ್ರೂ ಕೂಡ ಅದೆಲ್ಲ ಡಬಲ್ ಆಗಿ ಬರೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಹಾಗಂತ ಯಾರನ್ನೋ ನಂಬಿ ದುಡ್ಡು ಕಳ್ಕೊಬೇಡಿ. ಯಾರಿಗೆ ಎಷ್ಟು ಕೊಡಬೇಕು, ಯಾರನ್ನು ನಂಬಬೇಕು ಅನ್ನೋದು ನಿಮ್ಮ ಸ್ವಂತ ಆಯ್ಕೆ ಆಗಿರುತ್ತೆ. ಹಾಗಾಗಿ ಒಂದು ಲಿಮಿಟಲ್ಲಿ ಮೇಂಟೈನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಈ ವಾರ ತುಂಬಾ ಒಂದು ಪಾಸಿಟಿವ್ ಆಗಿ ನಿಮಗಂತೂ ಖಂಡಿತ ಇದೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮಗೆ ಹೊಸ ಸ್ನೇಹಿತರು ಆಗ್ಬೋದು, ಅಥವಾ ಹೊಸ ಒಂದು ಸಂಬಂಧಗಳು ಕೂಡ ಕೂಡಿ ಬರುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ತುಂಬ ಒಂದು ಕ್ಲೋಸ್ ಆಗೋ ಒಂದು ಚಾನ್ಸಸ್ ಇದೆ. ಈ ವಾರ ಪೂರ್ತಿ ನಿಮಗೂ ಕೂಡ ತುಂಬಾ ಪಾಸಿಟಿವಿಟಿ ಕಾಣಿಸ್ತಾ ಇದೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಸ್ವಲ್ಪ ಸ್ಲೋ ಆಗಿದೆ ಈ ವಾರ. ಯಾವುದೇ ಒಂದು ವಿಷಯನ ತಗೊಂಡ್ರು ಸ್ವಲ್ಪ ಲೇಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಹಾಗಂತ ಲೇಸಿ ಆಗ್ಲಿಕ್ಕೆ ಹೋಗಬೇಡಿ. ಸ್ಲೋ ಆದರೂ ಪರವಾಗಿಲ್ಲ, ಒಂದು ಗ್ರೋತ್ ಕಾಣಿಸ್ತಾ ಇದೆ. ನಿಮ್ಮ ಬಾಡಿ ಮತ್ತು ಮೈಂಡ್ಗೆ ರೆಸ್ಟ್ ಬೇಕು ಅಂತ ಕಾಣಿಸ್ತಾ ಇದೆ. ಸ್ಲೋ ಆದರೂ ಪರವಾಗಿಲ್ಲ, ನೀವು ತುಂಬಾ ಸೇಫ್ ಆಗಿರೋ ಒಂದು ಪ್ರೋಗ್ರೆಸ್ನ ಈ ವಾರದಲ್ಲಿ ಕಾಣ್ತಾ ಇದ್ದೀರಾ. ಗಣೇಶ ಅವರ ಆಶೀರ್ವಾದವನ್ನು ನೀವು ಕೂಡ ಪಡಿಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಧನ್ಯವಾದಗಳು. ಶುಭ ದಿನ.